ಅದು ಲಾಲು ಪ್ರಸಾದ್ ಯಾದವ್ ಇಂದ ಹಿಡ್ಕೊಂಡು ನಿತೀಶ್ ಕುಮಾರ್ ಇಂದ ಹಿಡ್ಕೊಂಡು ರಾಜಕೀಯ ಪ್ರಜ್ಞೆ ಇರೋ ಜನ ಅಂದ್ರೆ ಬಿಹಾರಿಗಳು ಈ ದೇಶದ ಎಮರ್ಜೆನ್ಸಿ 75 ಅಲ್ಲಿ ಎಮರ್ಜೆನ್ಸಿ ಕಾರಣನೂ ಬಿಹಾರ ಸ್ವತಂತ್ರ ಹೋರಾಟನೂ ನೋಡಿ ಎಮರ್ಜೆನ್ಸಿನೂ ನೋಡಿ ಬಿಹಾರಿಗಳು ಪಾಲ್ಗೊಂಡು ಜೆಪಿ ಮೂವ್ಮೆಂಟ್ ನೋಡಿ ಅತಿ ರಾಜಕೀಯ ಪ್ರಜ್ಞೆ ಇರೋ ಜನ ಬಿಹಾರಿಗಳು ಅತಿ ಬಡತನ ಅನುಭವಿಸ್ತಾರು ಅತಿ ನಿರುದ್ಯೋಗ ಅನುಭವಿಸ್ತಾರು ಅತಿ ಅನಕ್ಷರತೆ ಇರೋದು ಅಥವಾ ಆರೋಗ್ಯದಲ್ಲಿ ಅತಿ ಹಿಂದ್ಗಡೆ ಇರೋರು ಬಿಹಾರಿಗಳು ಆಮೇಲೆ ಗುಂಡಾರಾಜ್ ಹೋಯ್ತು ಅನ್ನೋದು ಮೊನ್ನೆ ಒಬ್ಬ ಕ್ಯಾಂಡಿಡೇಟ್ ಅನ್ನು ಶೂಟ್ ಮಾಡ್ಕೊಂಡ್ರು ಅದಕ್ಕಾಗಿ ಒಬ್ಬ JDU MLA ಅರೆಸ್ಟ್ ಮಾಡಿದ್ದಾರೆ ಅವರು ಅಪರಾಧಿ ಈಗ ಜೈಲಲ್ಲಿದ್ದಾರೆ ಗುಂಡಾರಾಜ್ ಏನು ಹೋಗಿಲ್ಲ ಬಿಹಾರಲ್ಲಿ ಸುಶಾಸನ್ ಬಾಬು ಅಂತ ಅವ್ರು ಹೇಳಿ ಕರೀತಾ ಇರ್ಬೋದು ಅಷ್ಟೇ ಇವತ್ತು ಗುಂಡಾರಾಜ್ ನಡೀತಾ ಇದೆ ಅಲ್ಲಿ ಕಡಿಮೆ ಆಗಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿದೆ 100% ಕಡಿಮೆ ಆಗಿದೆ ಆ ಕ್ರೆಡಿಟ್ ನಿತೀಶ್ ಕುಮಾರ್ಗೆ ಹೋಗ್ಬೇಕು ಆಮೇಲೆ ಅವ್ರು ಮಹಿಳೆಯರಿಗಾಗಿ ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮಹಿಳೆಯರಿಗಾಗಿ ಸೈಕಲ್ಗಳನ್ನು ಕೊಟ್ಟಿದ್ದಾರೆ ಮಹಿಳಾ ಹುಡುಗಿಯರಿಗೆ ಆಮೇಲೆ ಮಹಿಳೆಯರಿಗಾಗಿ ಪಾನ ನಿಷೇಧ ಮಾಡಿದ್ದಾರೆ 10,000 ರೂಪಾಯಿ ಕೊಡೋದಿದೆ ಅಲ್ವಾ ಅದು ಚುನಾವಣೆಗಿಂತ ಮೊದಲು ಕೊಡೋದು ಎಷ್ಟು ಸರಿ ಅನ್ನೋದನ್ನ ಅದು ಜನ ಕೋರ್ಟು ಮತ್ತು ಎಲೆಕ್ಷನ್ ಕಮಿಷನ್ ನಿರ್ಧಾರ ಮಾಡಿ